ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಕಾಶ್ವಿಗೆ ಕೂದಲನ್ನು ಕಟ್ ಮಾಡಿಸೋಕ್ಕೆ ಕರ್ಕೊಂಡು ಹೋಗಬೇಕು. ಯಾಕಂದರೆ ತುಂಬ ದೊಡ್ಡ ಕೂದಲು ಬಂದುಬಿಟ್ಟಿದೆ. ಅವಳಿಗೆ ಜುಟ್ಟು ಹಾಕಿದರೆ ಅವಳು ಪದೇ ಪದೇ ತೆಕ್ಕೊಂತಾಳೆ, ಮತ್ತು ಕೂದಲೆಲ್ಲ ಕಣ್ಮೇಲೆ ಬಂದುಬಿಡುತ್ತೆ. ಸೊ ಡಿಸ್ಟರ್ಬ್ ಆಗುತ್ತಲ್ವ, ಹಾಗಾಗಿ ಇವಾಗ ಕಟ್ ಮಾಡಿಸ್ಕೊಂಡು ಬರಬೇಕು ಹೋಗಿ. ಕಾಶ್ವಿಗೆ ಹೇರ್ ಕಟಿಂಗ್ ಮಾಡೋಕ್ಕೆ ಕರ್ಕೊಂಡು ಬರ್ತಾ ಇರೋದು ಇದು ಸೆಕೆಂಡ್ ಟೈಮ್. ಫಸ್ಟ್ ಅಂತೂ ತುಂಬ ಹತ್ಬಿಟ್ಲು. ನೆಕ್ಸ್ಟು ಸ್ವಲ್ಪ ಹೊತ್ತು ಆದಮೇಲೆ ಇವಾಗ ಸುಮ್ಮನೆ ಕೂತಿದ್ದಾಳೆ ನೋಡಿ, ತುಂಬ ಸೀರಿಯಸ್ ಆಗಿ ಕೂತಿದ್ದಾಳೆ. ನೆಕ್ಸ್ಟ್ ನೋಡಿ, ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ. ನನಗಂತೂ ತುಂಬ ಇಷ್ಟವಾಗಿರುವಂಥ ಫಾಲ್ಸ್ ಇದು. ಪರ್ಸ್ನಲ್ ಆಗಿ ನಿತ್ತುನವ್ರ ಅಣ್ಣ ಮತ್ತು ಅವರ ಅಣ್ಣನ ವೈಫು ಬೆಂಗಳೂರಿಂದ ಬಂದಿದ್ದರು. ಸೊ ಹಾಗಾಗಿ ಅವರಿಗೆ ಈ ಫಾಲ್ಸನ್ನು ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ವಿ. ತುಂಬ ಜನ ಎಲ್ಲ ವಿಡಿಯೋ ಹಾಕಿದಾಗ ಮತ್ತು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದಾಗ ಕೇಳ್ತಿರ್ತಾರೆ ಯಾವ ಫಾಲ್ಸ್ ಅಂತ ಅಂದ್ಬಿಟ್ಟು. ಸೊ ಅದೇ ನಮ್ಮ ಇದು ಉಂಚಳ್ಳಿ ಫಾಲ್ಸ್, ಉತ್ತರ ಕನ್ನಡದಲ್ಲಿರೋದು. ಇದು ಚೆನ್ನಾಗಿದೆ ಒಂಥರ ಈ ಟೈಮಲ್ಲಿ ಅಲ್ಲ ಸಂಧ್ಯಾ? ಈ ಟೈಮಲ್ಲಿ ಒಂಥರ ಚೆನ್ನಾಗಿದೆ. ನಂಗೆ ಈ ಸೌಂಡ್ ಗೀ ಅನ್ನತ್ತಲ್ಲ, ಅದೊಂಥರ ಮಜಾ ಇರುತ್ತೆ. ಇಲ್ಲಿ ನೋಡಿ, ನೀರು ನೋಡು, ಇಲ್ಲಿ ನೋಡಿ, ಈ ಪ್ರಾಣಿ ಇರುತ್ತೆ ಇಲ್ಲಿ. ಸಿಂಗಳಿಕ ಅಂತಾರಲ್ಲ, ಒಂದು ಫಸ್ಟ್ ವ್ಯೂ ಪಾಯಿಂಟ್. ಏನಿತ್ತು, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಇತ್ತು, ಬಟ್ ಈ ತರ ಸಿಮೆಂಟ್ ಅಂತ. ವಾವ್, ಹೆಂಗಿದೆ ನೋಡು. ಯಪ್ಪ ಮಿಸ್ ಯಪ್ಪ, ವಾವ್. বন্ধ হতে পারে। ನೋಡಿ, ಉಂಚಳ್ಳಿ ಫಾಲ್ಸ್ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಲ್ವಾ? ನಿಜವಾಗೂ ನಾವು ದೂರದಿಂದ ನೋಡೋದಕ್ಕಿಂತ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇವರು ಕೂಡ ಅದೇ ಥರ ಹೇಳ್ತಿದ್ರು. ನಾವು ನೋಡಿದ ಫಾಲ್ಸ್ಗಳಲ್ಲಿ ಇದೇ ಅತಿ ಸುಂದರವಾಗಿರುವಂಥ ಫಾಲ್ಸ್, ಜೋಗ್ ಫಾಲ್ಸ್ಗಿಂತ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆಯೇ ನೆಕ್ಸ್ಟು ಫಾಲ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಇದು ನೋಡಿ, ಒಂದು ಮನೆಯಲ್ಲಿ ಸಿರ್ಸಿಯಲ್ಲಿ ತುಂಬ ಫ್ರೆಶ್ ಆಗಿ ಸ್ನ್ಯಾಕ್ಸ್ನ ಮಾಡ್ತಾರೆ. ಅಂದರೆ ಎಲ್ಲ ಥರದ ಚಿಪ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ತುಂಬ ಥರದ್ದೆಲ್ಲ ಸಿಗುತ್ತೆ. ತುಂಬ ಫ್ರೆಶ್ ಆಗಿ ಮಾಡ್ತಾರೆ. ಸೊ ಅದಕ್ಕೇ ಅಲ್ಲಿ ತೊಗೊಳಕ್ಕೆ ಹೋಗಿದ್ವಿ. ಇಲ್ಲಿ ಸುಮಾರು ಜನ ಎಲ್ಲ ವರ್ಕರ್ಸ್ ಇದ್ದಾರೆ ನೋಡಿ. ಇವರೆಲ್ಲ ಕೂತ್ಕೊಂಡು ಹಲಸಿನಕಾಯಿ ಚಿಪ್ಸು, ಬಾಳೆಹಣ್ಣಿನ ಚಿಪ್ಸು ಮತ್ತು ಬೇರೆ ಬೇರೆ ಥರದ ಆಲೂ ಚಿಪ್ಸ್ ಎಲ್ಲವನ್ನು ಮಾಡ್ತಾರೆ ಇಲ್ಲಿ. ನೆಕ್ಸ್ಟು ಅಲ್ಲಿಂದ ಮುಗಿಸ್ಕೊಂಡು ಹಲಸು ಮತ್ತು ಮಾವು ಮೇಳ ಅಂತ ಇತ್ತು, ಅಲ್ಲಿಗೆ ಬಂದ್ವಿ. ಇದು ಆಲ್ರೆಡಿ ಮುಗ್ದೋಗಿದೆ, ನಾನು ಇವಾಗ ವಿಡಿಯೋನ ಹಾಕ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಚಿಕ್ಕದಾಗಿರೋ ಇದು ಇತ್ತು, ಏನಂದರೆ ಜ್ಯೂಸ್ ಮಾಡೋದು. ನಾವು ಮಿಕ್ಸಿಗೆಲ್ಲ ಹಾಕಿ ಮಾಡೋದಕ್ಕಿಂತ ಇದು ಚೆನ್ನಾಗಿದೆ ಅಂತ ಅವರು ತೋರಿಸ್ತಾ ಇದ್ರು. ಯಾಕಂದರೆ ಎಲ್ಲ ಟೈಮಲ್ಲಿ ಕರೆಂಟ್ ಇರಲ್ಲ, ಮತ್ತು ನಿಂಬೆಹಣ್ಣಿನ ಜ್ಯೂಸ್ ಮಾಡೋಕ್ಕಾಗಿರ್ಬೋದು, ಮತ್ತು ಆರೆಂಜ್ ಜ್ಯೂಸ್ ಎಲ್ಲ ನಾವು ಕರೆಂಟ್ ಇಲ್ಲದೇ ಮಾಡ್ಬೋದು. ಆ್ಯಕ್ಚುಲಿ ನಿಂಬೆಹಣ್ಣಿನ ಜ್ಯೂಸ್ ಹಾಗೇ ಮಾಡ್ತೀವಿ, ಬಟ್ ಆರೆಂಜ್ ಜ್ಯೂಸ್ ಮಾಡಬೇಕಾದ್ರೆ ಅದರೆಲ್ಲ ಕೆಲವೊಂದು ಸಲ ಯೂಸ್ ಮಾಡ್ತೀವಿ ಅಲ್ವಾ ಮಿಕ್ಸಿನ. ಬಟ್ ವಿತೌಟ್ ಮಿಕ್ಸಿ ಈ ರೀತಿಯಾಗಿ ಮಾಡ್ಬೋದು ಅಂತ ಅವರು ತೋರಿಸ್ತಾ ಇದ್ರು.
ಜಿಪ್ಪು ಪಾಯಿಂಟ್ ಲೆಕ್ಕ ಬರೋದು ಎಷ್ಟು ಚೆನ್ನಾಗಿದೆ. ಅಮೆಥಿಸ್ಟ್ ಅಲ್ಲ ಅದು ಹೆಂಗೆ ಅಂತ ಇಲ್ಲಿದ್ದು ಎಂತ ಪೆನ್ನಾ ಲೆಫ್ಟ್ ಟು ರೈಟ್ ಇದರಲ್ಲೇ ಸ್ಟಾ ಥರ ಕುಡಿಬೋದು ಬಾಟಲ್ಗೆಲ್ಲ ಬೇಡ ಬೇಡ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಆ್ಯಪಲ್. ನೆಕ್ಸ್ಟ್ ಇದು ಬೇಸ್ಮೆಂಟಲ್ಲಿ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣಿಂದ ಮಾಡಿರುವಂತಹ ಫುಡ್ಗಳು. ಇದು ಜಿಲೇಬಿ ಅಂತೂ ಸಖತ್ತಾಗಿತ್ತು, ಹಲಸಿನ ಹಣ್ಣಿಂದ ಮಾಡಿದ್ದು. ಹಾಗೆಯೇ ಬೇರೆ ಬೇರೆ ರೀತಿಯ ಫುಡ್ಡೆಲ್ಲ ಇತ್ತು ಮಾವಿನ ಹಣ್ಣಿಂದ ಮಾಡಿದ್ದೆಲ್ಲ. ಸೊ ನಾವು ಇದನ್ನು ಟೇಸ್ಟ್ ಮಾಡಿದ್ವಿ, ಯಾವುದಂದರೆ ಜಿಲೇಬಿಯನ್ನು ಹಲಸಿನ ಹಣ್ಣಿಂದ ಮಾಡಿದ್ದು. ನೆಕ್ಸ್ಟು ಪಡ್ಡು, ದೋಸೆ ಆಗಿರ್ಬೋದು, ಸುಮಾರೆಲ್ಲ ಇತ್ತು. ನೆಕ್ಸ್ಟು ಹಲಸು ಮತ್ತು ಮಾವಿನ ಮೇಳ ಇತ್ತಲ್ವ, ಅಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಮತ್ತೆ ವಾಪಸ್ ನಾವು 8:30 ಸುಮಾರಿಗೆ ಬೇಬಿ ಹಗ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಡ್ರೆಸ್ಸನ್ನೆಲ್ಲ ತೊಗೋಬೇಕಿತ್ತು ಅವರು, ಅಂದರೆ ನಿತಿನವ್ರ ಅಣ್ಣನವರು ಕಾಶ್ವಿಗೆ. ಹಾಗಾಗಿ ಮತ್ತೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಫ್ರಾಕ್ಗಳೆಲ್ಲ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ಫ್ರಾಕನ್ನು ತೊಗೊಂಡ್ವಿ ಅಂತ. ಬಟ್ ತುಂಬ ಚೆನ್ನಾಗಿತ್ತು. ಕ್ಯಾಕ್ಟಸ್ ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಶಾಪ್ಗೆ ಹೋದ್ವಿ, ಏನಾದರೂ ಗಿಫ್ಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಏನೂ ಚೆನ್ನಾಗಿರಲಿಲ್ಲ, ಹಾಗಾಗಿ ವಾಪಸ್ ಮನೆಗೆ ಬಂದ್ವಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.